ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ವೆಲ್ಕಮ್ ಟು ಪ್ರಿಯಾಂಕಾ ಕಿಶನ್ ವ್ಲಾಗ್. ಆ್ಯಂಡ್ ಇವತ್ತಿನ ವ್ಲಾಗ್ ಏನು ಅಂದರೆ, ಸಂಜೆ ಆಗಿದೆ, 4 o'clock ಆಗ್ತಿದೆ. ಹಾಗೆ ಹೋಗಿ ಸ್ನ್ಯಾಕ್ಸ್ ತಿನ್ಕೊಂಬರೋಣ. ಆ್ಯಂಡ್ ಏನೇನು ಸ್ನ್ಯಾಕ್ಸ್ ತಿಂತಾ ಇದ್ದೀನಿ ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ಅಷ್ಟೇ ಗೈಸ್. ಸೊ ಲೆಟ್ಸ್ ಗೋ ಗೈಸ್. ನಾನು ಸ್ನ್ಯಾಕ್ಸ್ ತಿನ್ನೋದಕ್ಕೆ 5 ಸ್ಟಾರಿಗೆ ಬಂದಿದ್ದೀನಿ. ಸೊ ನಾನು ಚಿಕನ್ ಪಾಪ್ಕಾರ್ನ್ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಕಾಂಬೋ ಬರುತ್ತೆ ಆರ್ಡರ್ ಮಾಡಿದ್ದೀನಿ. ಇಷ್ಟೆಲ್ಲ ಆರ್ಡರ್ ಮಾಡಿದ್ದೀನಿ ನಾನು. ಇವಾಗ ಇದು ಕಂಪ್ಲೀಟ್ ಮಾಡಿ ಆಮೇಲೆ ನೆಕ್ಸ್ಟ್ ಏನು ಬೇಕು ಅಂತ ನೋಡ್ತೀನಿ. ಇನ್ ಕೇಸ್ ಆದರೆ ಆರ್ಡರ್ ಮಾಡ್ತೀನಿ, ಇಲ್ಲಾಂದರೆ ಆನ್ ದ ವೇ ಹೋಗ್ತಾ ಏನಾದರೂ ತಗೊಂಡು ಹೋಗ್ತೀನಿ. ಆ್ಯಂಡ್ ಒಂದು ಪೆಪ್ಸಿ ತಿಂದು ಸಿಗ್ತೀನಿ ಗೈಸ್. ನಾನು ಮನೆಗೆ ಬಂದೆ, ಬರ್ತಾ ದಾರಿಯಲ್ಲಿ ಹಾಗೆ ಅರುಣ್ ಐಸ್ ಕ್ರೀಮ್ ಇತ್ತು, ಅಲ್ಲಿ ಹೋಗಿ ಕಪ್ ಐಸ್ ತಿಂದು ಹಂಗೆ ಇದೇನೋ ಕಾಟನ್ ಕ್ಯಾಂಡಿ ಬೈಟ್ಸ್ ಅಂತಿತ್ತು, ಇದು ಮನೆಗೆ ತಗೊಂಬಂದೆ. ಇದು ನೋಡಿ ಐಸ್ ಕ್ರೀಮ್ ಕಾಯ್ಕೊಂಡು ಕುತ್ಕೊಂಡಿದೆ. ನಮ್ಮಮ್ಮ ಬಿಸಿ ಬಿಸಿ ಕಾಫಿ ಕೊಟ್ಟಿದ್ದಾರೆ, ಕಾಫಿ ಕುಡಿಬೇಕು. ಕಾಫಿ ಕುಡಿದು ಸಿಗ್ತೀನಿ ಗೈಸ್. ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಟೆರಸ್ ಮೇಲೆ ಹೋಗ್ತಾ ಇದ್ದೀನಿ ಗೈಸ್, ನಿಮ್ಮ ಜೊತೆ ಮಾತಾಡಿಕೊಂಡು ಹಾಗೆ ಕಾಫಿ ಕುಡಿಯೋಣ ಅಂದ್ಬಿಟ್ಟು. ನೆನ್ನೆ ವ್ಲಾಗ್ ನಾನು ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ, ಕಾಸ್ ನೆನ್ನೆ ಮನೆಗೆ ಬರೋಷ್ಟೊತ್ತಿಗೆ ಒಂದು 7:30 ಆಯಿತು. ಮತ್ತು ಏನೂ ಆ್ಯಕ್ಟಿವಿಟೀಸ್ ಮಾಡಿಲ್ಲ ಆ್ಯಂಡ್ ಮತ್ತೆ ನಾನು ಹೊರಗಡೆ ಹೋಗಿಲ್ಲ. ಸೊ ದ್ಯಾಟ್ ನಾನು ವ್ಲಾಗ್ ಮಾಡಿಲ್ಲ. ಆ್ಯಂಡ್ ಇವಾಗ ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲರೂ ಹೇಗಿದ್ದೀರಾ ಗೈಸ್? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ವ್ಲಾಗ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ, ನಿಮ್ಮ ಹೆಲ್ತು ಆ್ಯಂಡ್ ನಿಮ್ಮ ಲೈಫ್ ಹೇಗೆ ಹೋಗ್ತಿದೆ ಅಂದ್ಬಿಟ್ಟು. ಮೇಲೆ ಹತ್ತಿ ಬಂದೆ ಗಾಯ್ಸ್, ಟಯರ್ಡ್ ಆಗ್ತಿದೆ. ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊತೀನಿ ರೀ ಕಾಫಿ ಕುಡಿತಾ. ಹೆವಿ ಚಳಿ ಆಗ್ತಿದೆ ಗಾಯ್ಸ್. ಈ ಚಳಿಯಲ್ಲಿ ಕಾಲೇಜು ಸ್ಕೂಲು ಕೆಲಸಕ್ಕೆಲ್ಲ ಹೇಗೆ ಹೋಗ್ತಿದ್ದಾರೆ ಪಾಪ, ರೆಡಿ ಆಗಿಬಿಟ್ಟು. ಹೆವಿ ಥಂಡಿ ಇದೆ ಗಾಯ್ಸ್. 7:30 ಸ್ಕೂಲ್ ಕಾಲೇಜಸ್ಗೆಲ್ಲ ಹೋಗ್ತಿದ್ದಾರೆ ಗಾಯ್ಸ್. ಆ್ಯಂಡ್ ನಾನು ಬೇಗ ಏನಕ್ಕೆ ಎದ್ದೆ ಅಂದರೆ ಇವತ್ತು ಪಾರ್ಕಿಗೆ ಹೋಗೋಣ ಅಂದ್ಕೊಂಡೆ. ಪಾರ್ಕಿಗೆ ಹೋಗಿ ಎಕ್ಸಸೈಸ್ ಮಾಡೋಣ ಮತ್ತು ಹಾಗೆ ಜಾಗಿಂಗ್ ಮಾಡೋಣ ಅಂದ್ಬಿಟ್ಟು, ಸ್ವಲ್ಪ ಹೆಲ್ದಿಯಾಗಿರೋಣ ಅಂದ್ಬಿಟ್ಟು, ಹೆಲ್ದಿ ವೇಯಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು. ಇತ್ತೀಚೆಗೆ ಜಂಕ್ ಫುಡ್ ಜಾಸ್ತಿ ತಿಂದ್ಬಿಟ್ಟಿದ್ದೀನಿ. ಇಟ್ಸ್ ನಾಟ್ ಲೈಕ್ ನಾನು ಸಣ್ಣ ಇದ್ದೀನಿ ಎಕ್ಸಸೈಸ್ ಮಾಡಬಾರ್ದು ಆ್ಯಂಡ್ ಜಾಗ್ ಮಾಡಬಾರ್ದು ಅಂತ ಏನೂ ಇಲ್ಲ ಗೈಸ್. ಎಕ್ಸಸೈಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಎವ್ರಿ ಹ್ಯೂಮನ್ ಬೀಯಿಂಗ್. ಅದು ಅರ್ಲಿ ಮಾರ್ನಿಂಗ್ ಎಕ್ಸಸೈಸ್ ಇಸ್ ಸೀರಿಯಸ್ಲಿ ವೆರಿ ಹೆಲ್ದಿ ಥಿಂಗ್, ಹೆಲ್ದಿ ಹ್ಯಾಬಿಟ್ ಗೈಸ್. ಆ್ಯಂಡ್ ಈ ಚಳಿ ನೋಡಿಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಟ್ಟೆ. ನಮ್ಮ ಮಮ್ಮಿಗೆ ಹೇಳಿದೆ ಸಂಜೆ ಹೋಗೋಣ ಅಂದ್ಬಿಟ್ಟು, ಮಮ್ಮಿ ಓಕೆ ಅಂತ ಹೇಳಿದ್ದಾರೆ. ಸೊ ಸಂಜೆ ಹೋಗಿ ಜಾಗ್ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ಮನೆಗೆ ಬರ್ತೀನಿ ಗೈಸ್. ಒಂದು 5 ಹಾಗೆ ಹೋಗ್ತೀನಿ, ಒಂದು 6:30ವರೆಗೂ ಮುಗಿಸ್ಕೊಂಡು ಬರ್ತೀನಿ. ಮತ್ತೆ ಇನ್ನೇನು ಗಾಯ್ಸ್ ಸಮಾಚಾರ? ಎಲ್ಲ ನೀರು ಯಾರೋ ಮೋಟರ್ ಹಾಕಿ ನೀರೆಲ್ಲ ಬಿಟ್ಬಿಟ್ಟಿದ್ದಾರೆ ಗೈಸ್. ನೀರೆಲ್ಲ ಹೋಗಿದೆ, ಒಂದು 10 ಬಿಂದಿಗೆ ನೀರಷ್ಟು ಹೋಗಿದೆ. ಇನ್ನೇನು ಕ್ರಿಸ್ಮಸ್ ಬಂತು ಹತ್ರ. ಇಲ್ಲಿ ನೋಡಿ ನಮ್ಮ ಏರಿಯಲ್ಲಿ ಕ್ರಿಸ್ಮಸ್ಗೆ ಅದು ಸ್ಟಾರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟವ್ರೆ, ಕಾಣಿಸ್ತಿದ್ಯಾ? ನನಗೆ ಆ ಬಿಲ್ಡಿಂಗ್ ಅಂತೂ ಸೀರಿಯಸ್ಲಿ ಸಖತ್ ಇಷ್ಟ ಗೈಸ್. ಮನೆ ಕಟ್ಟಿದ್ರೆ ಹಂಗೆ ಕಟ್ಟಬೇಕು, ಬಾಲ್ಕನಿ ಮತ್ತು ಡೂಪ್ಲೆಕ್ಸ್ ಮನೆ, ಕೆಳಗಡೆ ಸ್ಟುಡಿಯೋ. ವಾವ್, ಒಳ್ಳೆ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಗೈಸ್. ನಾನು ಕೆಳಗಡೆ ಬಂದೆ, ಹೆವಿ ಥಂಡಿ, ಹೆವಿ ಚಳಿ ಹೊಡಿತಾ ಇತ್ತು. ನಮ್ಮಮ್ಮ ಇವಾಗ ಬಿಸಿ ಬಿಸಿ ಗಂಜಿ ಮಾಡಿಕೊಡ್ತಿದ್ದಾರೆ ಗೈಸ್. ಅದು ಎಲ್ಲ ಥರ ಗ್ರೇನ್ಸ್ ಹಾಕಿ ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡಿಟ್ಟವ್ರೆ, ಡ್ರೈ ಫ್ರೂಟ್ಸು ಗ್ರೇನ್ಸ್ ಎಲ್ಲ ಹಾಕಿ. ಅದು ಗಂಜಿ ಒಂದು ಲೋಟ ದಿನ ಇತ್ತೀಚೆಗೆ ಕುಡಿತಾ ಇದ್ದೀನಿ. ಯಾವ ಥರ ಗಂಜಿ ಅಂತ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ, ನಮ್ಮಮ್ಮ ಹತ್ರ ಕೇಳಿ ಅದಕ್ಕೇನೇನು ಹಾಕಿ ನಮ್ಮಮ್ಮ ರೆಡಿ ಮಾಡ್ತಿದ್ದಾರೆ ಅಂತ ನಾನು ಕೇಳಿ ಹೇಳ್ತೀನಿ ಗೈಸ್. ಸೊ ನೋಡಿ ಬಂತು, ಕುಡಿಬೇಕು. ಆ್ಯಂಡ್ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಗೈಸ್. ನೆನೆ ಬಿಗ್ ಬಾಸ್ ನೋಡೋದಕ್ಕಾಗಿಲ್ಲ, ಮಲ್ಕೊಂಬಿಟ್ಟೆ ಬೇಗ, ಅದಕ್ಕೆ ಇವಾಗ ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಬಿಗ್ ಬಾಸ್ ನೋಡ್ತಾ ಹಂಗೆ ಕುಡಿತಾ ಇದ್ದೀನಿ ಗೈಸ್. ಎಮ್ಮಿ ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಸೊ ಗೈಸ್ ನಾನು ಪಾರ್ಕಿಗೆ ಬಂದೆ. ಸೊ ಇವಾಗ ಟೈಮ್ ಬಂದು 4:35 ಆಗ್ತಿದೆ. ನಿಮ್ಗೆಲ್ಲರಿಗೂ ನಾನು ಹೇಳಿದ್ನಲ್ಲ ಪಾರ್ಕ್ ತೋರಿಸ್ತೀನಿ ಅಂದ್ಬಿಟ್ಟು. ಸೊ ಇದೇ ಪಾರ್ಕ್. ಇವಾಗ ಫಸ್ಟ್
ಇವಾಗ ಫಸ್ಟ್ ನಾನು ಜಾಗ್ ಮಾಡಬೇಕು ಅಂತ ಇದ್ದೀನಿ. ಜಾಗ್ ಎಲ್ಲ ಆದಮೇಲೆ ಇಲ್ಲಿ ಇಷ್ಟೊಂದು ಎಕ್ವಿಪ್ಮೆಂಟ್ಸ್ ಇದೆ ಗೈಸ್, ಅದರಲ್ಲಿ ಒಂದೊಂದು ನಾನು ಟ್ರೈ ಮಾಡೋಣ ಅನ್ಕೊತಾ ಇದ್ದೀನಿ. ಯಾಕಂದರೆ ಹೆಲ್ದಿಯಾಗಿರಬೇಕು. ಇತ್ತೀಚೆಗೆ ಹೆವಿ ಜಂಕ್ ಫುಡ್ ತಿಂದ್ಬಿಟ್ಟಿದ್ದೀನಿ. ನಿಮ್ಗೆ ಆಗಲೇ ನಾನು ಹೇಳಿದೆ, ಸಣ್ಣಗಿದ್ರೆ ಮಾತ್ರ ಎಕ್ಸಸೈಸ್ ಮಾಡಬೇಕು ಅಂತ ಏನೂ ಇಲ್ಲ. ನಾನು ಹೆಲ್ದಿಯಾಗಿರಬೇಕು ಅಂದರೆ ಎಕ್ಸಸೈಸ್ ಎಷ್ಟು ಸಣ್ಣ ಇರಲಿ ದಪ್ಪ ಇರಲಿ ಎಲ್ಲರೂ ಮಾಡ್ಬೋದು. ಇಟ್ಸ್ ವೆರಿ ಗುಡ್. ಯಾ, ಸೊ ಆಮೇಲೆ ಸಿಗ್ತೀನಿ ಗೈಸ್. ಎಲ್ಲ ಮುಗಿದ್ಮೇಲೆ ಒಂದೇ ಸಲ ಸಿಗ್ತೀನಿ. ಬಾಯ್. A few moments later. ಗೈಸ್ ಇದು ಸಖತ್ ಈಸಿಯಾಗಿದೆ ಮಾಡೋದಕ್ಕೆ, ಬಟ್ ಮಾಡ್ತಾ ಮಾಡ್ತಾ ಕಾಲು ನೋವು ಬರುತ್ತೆ. ಐ ಫೀಲ್ ಲೈಕ್ ದಿಸ್ ಇಸ್ ವೆರಿ ಗುಡ್ ಫಾರ್ ವೆಸ್ಟ್ ಅನಿಸುತ್ತೆ. ವೆಸ್ಟು ಮತ್ತು ಬ್ಯಾಕ್ ಏರಿಯಾ. 2000 years later. ಚೆನ್ನಾಗಿದೆ ಗೈಸ್, ಇದೂ ಈಸಿನೇ ಇದೆ. ಸೈಕ್ಲಿಂಗ್ ಒಂದು 30 ಕೌಂಟ್ಸ್ ಮಾಡ್ತೀನಿ ಪ್ರತಿಯೊಂದೂ. ಫಸ್ಟ್ ಡೇ ಅಲ್ವಾ, ಜಾಸ್ತಿ ಮಾಡೋದು ಬೇಡ. One eternity later. ಇದು ಹಿಪ್ಪಿಗೆ ತುಂಬ ಯೂಸ್ ಆಗುತ್ತೆ ಗೈಸ್. ಗೈಸ್ ಎಕ್ಸಸೈಸ್ ಎಲ್ಲ ಮುಗಿದಿತ್ತು, ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗ್ತೀನಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. She walks in with that swing, got the whole place buzzing like spring.